ಬೆಂಡೆಕಾಯಿ ಪಲ್ಯನ ಎಲ್ಲ ತಿಂದಿರ್ತೀರಾ, ಆದ್ರೆ ಈ ತರ ಮೊಟ್ಟೆ ಹಾಕಿ ಮಾಡಿದ ಬೆಂಡೆಕಾಯಿ ಪಲ್ಯ ತಿಂದಿದ್ದೀರಾ? ಒಂದ್ಸಲ ಇದನ್ನ ಟ್ರೈ ಮಾಡಿ, ಇದರ ರುಚಿ ಸೂಪರ್ ಆಗಿರುತ್ತೆ. ಅರ್ಧ ಕೆಜಿ ಬೆಂಡೆಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅರ್ಲೆ ಮೇಲೆ ಫ್ರೈ ಮಾಡ್ಕೊತಾ ಇದೀನಿ. 1/4 ಸ್ಪೂನ್ ಅರಿಶಿನ ಹಾಕಿ ಫ್ರೈ ಮಾಡೋದ್ರಿಂದ ಲೋಳೆ ಅಂಶ ಬೇಗ ಕಮ್ಮಿ ಆಗುತ್ತೆ. ಇವಾಗ ಇದನ್ನ ಒಂದ್ ಪ್ಲೇಟ್ಗೆ ಹಾಕೊಳ್ಳೋಣ. ಬಾಣ್ಲಿಗೆ ಎಣ್ಣೆ ಹಾಕೊಂಡು 1 ಸ್ಪೂನ್ ಜೀರಿಗೆ, ಕರಿಬೇವಿನ ಸೊಪ್ಪು, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ 4 ಹಸಿಮೆಣಸಿನಕಾಯಿ, 2 ಈರುಳ್ಳಿ ಹಾಕಿ ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ 2 ಟೊಮೆಟೊ ಕಟ್ ಮಾಡಿ ಹಾಕೊಂಡು ಅದು ಬೆಂದ್ಮೇಲೆ ರುಚಿಗೆ ಉಪ್ಪು, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ಬೆಂಡೆಕಾಯಿ ಹಾಕೊಂಡು ಮಿಕ್ಸ್ ಮಾಡಿ 5 ನಿಮಿಷ ಬೇಯೋಕ್ ಬಿಡ್ಬೇಕು. ನಂತರ 1/4 ಸ್ಪೂನ್ ಅರಿಶಿನ, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಖಾರದ ಪುಡಿ, 2 ಸ್ಪೂನ್ ಧನಿಯಾ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮಧ್ಯಕ್ಕೆ ಪ್ಲೇಸ್ ಮಾಡ್ಕೊಂಡು ಮೊಟ್ಟೆ ಹೊಡೆದ್ಬಿಟ್ಟು ಒಂದೊಂದಾಗಿ ಹಾಕೊಂಡು ಚೆನ್ನಾಗಿ ಉದ್ರುದ್ರಾಗೋವರೆಗೂ ಫ್ರೈ ಮಾಡ್ಕೊಂಡು ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಸೂಪರ್ ಆಗಿರೋ ಬೆಂಡೆಕಾಯಿ ಮೊಟ್ಟೆ ಪಲ್ಯ ರೆಡಿ ಆಗಿರುತ್ತೆ. ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ, ಸೇವ್ ಮಾಡ್ಕೊಂಡು ನೀವು ಟ್ರೈ ಮಾಡಿ. ಇಂಥ ಈಸಿ ಅಂಡ್ ಟೇಸ್ಟಿ ಕನ್ನಡ ರೆಸಿಪಿಗಳಿಗಾಗಿ ನನ್ನ ಪೇಜ್ ನ ಫಾಲೋ ಮಾಡಿ.